ಫಂಕ್ಷನಲ್ ಗ್ರಾಮರ್ ನೌನ್ಸ್ ಶೋ ಹೌ ದೇ ಫಂಕ್ಷನ್ ಇನ್ ಅ ಸೆಂಟೆನ್ಸ್. ಕ್ರಿಯಾತ್ಮಕ ವ್ಯಾಕರಣದಲ್ಲಿ ನಾಮಪದ ಹೇಗೆ ವರ್ತಿಸ್ತದೆ ಅಂತೇಳಿ ನಿಮಗೆ ತೋರಿಸ್ತದೆ ರೀ. ಹೇಗೆ? ನಾಮಪದ ಅಥವಾ ನೌನ್ ಬೀಯಿಂಗ್ ಆ್ಯಸ್ ಎ ಸಬ್ಜೆಕ್ಟ್. ನೌನ್ ಏನಾಗ್ಬೋದು? ಸಬ್ಜೆಕ್ಟ್ ಆಗ್ಬೋದು. ಅಂದ್ರೆ ಕರ್ತೃಪದ ಆಗ್ಬೋದು ರೀ. ಏನಾಗ್ಬೋದು? ಕರ್ತೃಪದ ಆಗ್ಬೋದು. ನೌನ್ ಏನಾಗ್ಬೋದು? ಕರ್ತೃಪದ ಆಗ್ಬೋದು ರೀ. ಏನಾಗ್ಬೋದು? ನೌನು ಕರ್ತೃಪದ ಆಗ್ಬೋದು. ಏನು? ಸಬ್ಜೆಕ್ಟ್ ಆಗ್ಬೋದು. ಅದು ಏನಾಗ್ಬೋದು ರೀ? ಸಬ್ಜೆಕ್ಟ್. ಸಬ್ಜೆಕ್ಟು ಆಗ್ಬೋದು. ಅಂದರೆ ಏನು ಸಬ್ಜೆಕ್ಟ್ ಅಂದ್ರೆ? ಸಬ್ಜೆಕ್ಟ್ ಮೀನ್ಸ್ ವಾಟ್? ನಾವು ಇದನ್ನ ಏನಂತೇಳಿ ಕರಿಬೋದು? ಡೂವರ್ ಅಂತೇಳಿ ಕರಿಬೋದು. ಸಬ್ಜೆಕ್ಟ್ ಅಂದರೆ ಏನು ರೀ? ಸಬ್ಜೆಕ್ಟ್ ಮೀನ್ಸ್ ವಾಟ್? ಇಟ್ಸ್ ಅ ಡೂವರ್. ಸಬ್ಜೆಕ್ಟ್ ಅಂದರೆ ಏನಂತೇಳಿ ಕರಿಬೋದು ನಾವು? ಡೂವರ್ ಅಂತೇಳಿ ಕರಿಬೋದು. ಹೌದಾ? ಒಂದು ಸೆಂಟೆನ್ಸ್ ಒಳಗೆ ಸಬ್ಜೆಕ್ಟ್ ಇರ್ತದೆ ರೀ. ಅದು ಏನಾಗಿರ್ತದೆ? ಡೂವರ್ ಆಗಿ ಕೆಲಸ ಮಾಡ್ತದೆ. ಹೌದಾ? ಸಬ್ಜೆಕ್ಟ್ ಏನು ಮಾಡ್ತದೆ? ನೌನ್ ಏನಾಗ್ತದೆ? ಡೂವರ್ ಅಂದರೆ ಸಬ್ಜೆಕ್ಟ್ ಆಗಿ ಕೆಲಸ ಮಾಡ್ತದೆ. ಸಬ್ಜೆಕ್ಟ್ ಅಂದರೆ ಏನು ರೀ? ಕರ್ತೃ ಅಂತೇಳಿ ಕರಿತೀವಿ ನಾವು. ಕರ್ತೃ. ಕರ್ತೃ ಅಂದರೆ ಏನು? ಕ್ರಿಯೆಯನ್ನು ಮಾಡುವಂಥ ವ್ಯಕ್ತಿ ರೀ. ಕ್ರಿಯೆಯನ್ನು ಮಾಡುವಂಥ ವ್ಯಕ್ತಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿರಿ, ರವಿ ಪ್ಲೇ ಕ್ರಿಕೆಟ್. ನೋಡಿರಿ, ರವಿ ಏನಿಲ್ಲಿ? ಯಾರು ಆಡಾಕತ್ತಾರ ರೀ? ಹೂ ಈಸ್ ಪ್ಲೇಯಿಂಗ್? ಯಾರು ಈ ಕ್ರಿಯೆಯನ್ನು ಮಾಡಾಕತ್ತಾರ? ಅದು ರವಿ ರೀ. ಯಾರು ಮಾಡಾಕತ್ತಾರ ರೀ? ರವಿ. ಹಾಗಾಗಿ ಅವನೇನಾದ? ಸಬ್ಜೆಕ್ಟ್ ಆದ. ನಿಮಗಿದು ತಿಳಿಯಾಕತ್ತದ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ರೀ. ಏನು? ರವಿ ಏನಾದ ಇಲ್ಲಿ? ಸಬ್ಜೆಕ್ಟ್ ಆದ. ರವಿ ಏನಾದ ಇಲ್ಲಿ? ಸಬ್ಜೆಕ್ಟ್ ಆದ. ಅಂದ್ರೆ ಡೂವರ್ ಆದ ರೀ. ಹೌದಾ? ರವಿ ಏನು ಮಾಡಾಕತ್ತಾನ ರೀ ಇಲ್ಲಿ? ಯಾರು ಕ್ರಿಕೆಟ್ ಆಡಾಕತ್ತಾರ ರೀ? ಹೂ ಈಸ್ ಪ್ಲೇಯಿಂಗ್ ಕ್ರಿಕೆಟ್? ರವಿ. ಸೊ ಹೂಗೇನು ಆನ್ಸರ್ ಬರ್ತದಲ್ಲ ಅದು ಸಬ್ಜೆಕ್ಟ್ ಆಗ್ತದೆ ರೀ. ಹಾಂ, ಯಾರು ಅಂತೇಳಿ ಬರ್ತದಲ್ಲ ಅದಕ್ಕೇನು ಆನ್ಸರ್ ಬಂತಂದ್ರೆ ಆ ವರ್ಡನ್ನು ನಾವೇನಂತೇಳಿ ಕರಿತೀವಿ? ನೌನ್. ಅಂಥ ನೌನನ್ನು ನಾವೇನಂತೇಳಿ ಕರಿತೀವಿ? ಸಬ್ಜೆಕ್ಟ್ ಅಂತೇಳಿ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಯ್ತು ರೀ? ಇಲ್ಲಿ ಹೂ ಈಸ್ ಪ್ಲೇಸ್ ಕ್ರಿಕೆಟ್? ಹೂ ಪ್ಲೇಸ್ ಕ್ರಿಕೆಟ್? ಯಾ ಹೂ ಪ್ಲೇ ಕ್ರಿಕೆಟ್? ರವಿ ಪ್ಲೇಸ್ ಕ್ರಿಕೆಟ್. ಹೂ ಪ್ಲೇ ಕ್ರಿಕೆಟ್ ಹಿಯರ್? ರವಿ ಪ್ಲೇ ಕ್ರಿಕೆಟ್. ತಿಳಿತಾ? ನೆಕ್ಸ್ಟ್ ಬರ್ರಿ, ನೌನ್ ಏನಾಗ್ತದೆ ಅಂದ್ರೆ ಮತ್ತೊಂದು ಆಬ್ಜೆಕ್ಟ್ ಆಗ್ತದೆ.